ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಕಫ್ ವಿಚಾರದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಉಂಟಾಗಿರುವ ಭಿನ್ನಮತ ವಿಜಯಪುರ ಜಿಲ್ಲೆಯ ನಾಯಕರಿಗೆ ಒಂದು ರೀತಿಯ ತಳಮಳ ಉಂಟು ಮಾಡಿದರೆ ನಾವು ಯಾರನ್ನ ಬೆಂಬಲಿಸಬೇಕು ಅನ್ನೋ ರೀತಿಯ ಗೊಂದಲ ಸಹಿತ ವಿಜಯಪುರ ಜಿಲ್ಲೆಯ ಬಿಜೆಪಿ ಪದಾಧಿಕಾರಿಗಳು ಮತ್ತು ನಾಯಕರಲ್ಲಿ ಉಂಟಾಗಿರುತ್ತದೆ. ಕೆಲ ದಿನಗಳಿಂದಷ್ಟೇ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಜಿಲ್ಲಾಧಿಕಾರಿ ಕಚೇರಿ ಹೊರ ಆವರಣದಲ್ಲಿ ಒಂದು ಸತ್ಯಾಗ್ರಹವನ್ನು ಕೈಗೊಂಡರು. ಅದಾದ ಬಳಿಕ ಜಿಲ್ಲಾ ಕಮಿಟಿಗೆ ರಾಜ್ಯ ಘಟಕದಿಂದ ಸೂಚನೆ ಬಳಿಕ ಅವರು ಸಹಿತ ಒಂದು ದಿನದ ಧರಣಿಯನ್ನು ಕೈಗೊಂಡಿದ್ದರು. ಹಾಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಒಂದೇ ಸ್ಥಳದಲ್ಲಿ ಎರಡೆರಡು ರೀತಿಯ ಧರಣಿಗಳು ನಡೀತಾ ಇರುವಂಥದ್ದು. ಹಾಗಾಗಿ ಕಾರ್ಯಕರ್ತರಿಗೆ ಮತ್ತು ಪದಾಧಿಕಾರಿಗಳಿಗೆ ಒಂದು ರೀತಿಯ ಗೊಂದಲ ಇರುವಂಥದ್ದು, ನಾವು ಯಾರನ್ನು ಬೆಂಬಲಿಸಬೇಕು ಅಂತ ಹೇಳಿ. ಯತ್ನಾಳ್ ಅವರು ವಿಜಯಪುರ ನಗರ ಕ್ಷೇತ್ರದ ಶಾಸಕರಾಗಿರೋದ್ರಿಂದ ವಿಜಯಪುರ ಜಿಲ್ಲೆಯಲ್ಲಿ ಹಿಡಿದಿರೋ ಕಾರಣದಿಂದಾಗಿ ವಿಜಯಪುರ ಜಿಲ್ಲೆಯ ಪ್ರಮುಖರು ಅವರ ಮಾತುಗಳನ್ನು ಕೇಳಬೇಕು ಅಥವಾ ಪದಾಧಿಕಾರಿಗಳು ಅವರ ಮಾತುಗಳನ್ನು ಕೇಳಬೇಕಂತ ಹೇಳಿ ಒಂದು ರೀತಿ ಗೊಂದಲ ಇದ್ದರೆ ರಾಜ್ಯಾಧ್ಯಕ್ಷರು ನೀಡೋ ಆದೇಶವನ್ನು ಸಹಿತ ಇಲ್ಲಿ ಪಾಲನೆ ಮಾಡದೆ ಬಿಡೋಕ್ಕಾಗಲ್ಲ. ಹಾಗಾಗಿ ಎರಡು ರೀತಿಯ ಗೊಂದಲಗಳು ಇಲ್ಲಿನ ಪದಾಧಿಕಾರಿಗಳಿರುವಂಥದ್ದು, ಅದು ಬಹಳಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಮತ್ತು ನಾವು ಹೋರಾಟದಲ್ಲಿ ನಿಜವಾಗ್ಲೂ ಭಾಗಿಯಾಗಬೇಕು ಅಥವಾ ಕಾಟಾಚಾರಕ್ಕೆ ಭಾಗಿಯಾಗಬೇಕು ಅನ್ನೋ ಗೊಂದಲ ಸಹಿತ ಇರುವಂಥದ್ದು. ಯಾಕಂದರೆ ಅಧ್ಯಕ್ಷರು ನೀಡಿರುವಂತಹ ಆದೇಶದ ಮೇರೆಗೆ ಹೋರಾಟದಲ್ಲಿ ಭಾಗಿಯಾದರೆ ಯತ್ನಾಳ್ ಅವರ ತಂಡಕ್ಕೆ ಅಸಮಾಧಾನ ಉಂಟಾಗುವಂಥದ್ದು ಅಥವಾ ಆಕ್ರೋಶಕ್ಕೆ ಕಾರಣವಾಗುವಂಥದ್ದು, ಅಥವಾ ಯತ್ನಾಳ್ ಅವರು ಕರೆ ಕೊಟ್ಟಿದ್ದ ಹೋರಾಟದಲ್ಲಿ ಭಾಗಿಯಾಗಿ ರಾಜ್ಯಾಧ್ಯಕ್ಷರು ನೀಡಿರುವ ಸೂಚನೆಯಲ್ಲಿ ಭಾಗಿಯಾಗದೇ ಇದ್ದರೆ ಅಲ್ಲೂ ಸಹಿತ ಕಂಗಣಿಗೆ ಗುರುವಾಗುವಂಥದ್ದು. ಇಂತಹ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯ ಬಿಜೆಪಿ ನಾಯಕರಲ್ಲಿ ಇರುವಂಥದ್ದು. ಕೆಲವು ಬಿಜೆಪಿ ನಾಯಕರು ಯಾವ ರೀತಿ ಮ್ಯಾನೇಜ್ ಮಾಡಿದರು ಅಂದರೆ, ಯತ್ನಾಳ್ ಅವರು ಏನು ಹೋರಾಟವನ್ನು ಕೈಗೊಂಡರು ಅದರಲ್ಲೂ ಸಹಿತ ಅಂದರೆ ಅದು ರೈತ ಮೋರ್ಚಾ ಇದರಲ್ಲಿ ಅಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗಾಗಿ ಯತ್ನಾಳ್ ವಿರೋಧಿ ನಾಯಕರು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಎರಡೂ ಕಡೆ ಅಂದರೆ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಂಥ ಹೋರಾಟದಲ್ಲೂ ಸಹಿತ ಭಾಗಿಯಾದರು, ಜೊತೆಗೆ ಈ ರೈತ ಮೋರ್ಚಾ ಹೆಸರಿನಲ್ಲಿ ನಡೆದಂತಹ ಹೋರಾಟದಲ್ಲೂ ಸಹಿತ ಭಾಗಿಯಾದರು. ಅದನ್ನು ಹೊರತುಪಡಿಸಿ ಮೊನ್ನೆ ಸಹಿತ ಒಂದು ಜಿಲ್ಲಾ ನೇತೃತ್ವದಲ್ಲೊಂದು ಹೋರಾಟವನ್ನು ಕೈಗೊಳ್ಳಲಾಗಿತ್ತು. ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಕೈಗೊಳ್ಳಲಾಗಿತ್ತು. ಅದರಲ್ಲಿ ಬಹಳಷ್ಟು ಜನ ಮಹಾನಗರ ಪಾಲಿಕೆ ಸದಸ್ಯರು ಕಾಣಿಸಲಿಲ್ಲ. ಯತ್ನಾಳ್ ಅವರು ಇದರಲ್ಲಿ ಎಷ್ಟು ಜನ ಮಹಾನಗರ ಪಾಲಿಕೆ ಸದಸ್ಯರು ಕಾಣಿಸ್ಕೊಂಡ್ರು ಅಷ್ಟು ಜನ ಇದರಲ್ಲಿ ಕಾಣಿಸ್ಕೊಳ್ಳಿಲ್ಲ. ಯಾಕೆ ಕಾಣಿಸ್ಕೊಳ್ಳಿಲ್ಲ ಅಂತ ಕೇಳಿದರೆ, ಅವರು ಸಹಜವಾಗಿ ಹೇಳಿದ್ದು ವಿಜಯಪುರದ 29ನೇ ವಾರ್ಡ್ನ ಉಪಚುನಾವಣೆ ಇತ್ತು, ಅದರಲ್ಲಿ ಬ್ಯುಸಿ ಆಗಿದ್ವಿ ಅಂತ ಹೇಳಿ ಒಂದು ಸಬೂಬನ್ನು ಕೊಟ್ಟರು. ಆದರೆ ವಾಸ್ತವವಾಗಿರುವಂಥದ್ದು ಈ ಹೋರಾಟದಲ್ಲಿ ರಾಜ್ಯಾಧ್ಯಕ್ಷರು ಸೂಚನೆ ಕೊಟ್ಟಿದ್ದ ಬಳಿಕ ಅದಕ್ಕಿಂತ ಮೊದಲೇ ಯತ್ನಾಳ್ ಅವರ ಹೋರಾಟದಲ್ಲಿ ಅವರು ಭಾಗಿಯಾಗಿದ್ದು ಕಾರಣದಿಂದಾಗಿ ಒಂದು ರೀತಿಯ ಗೊಂದಲ ಇತ್ತು. ಇಲ್ಲಿ ಭಾಗಿಯಾದರೆ ಯತ್ನಾಳ್ ಅವರ ವಿರೋಧವಾಗುತ್ತೆ, ಅಲ್ಲಿ ಭಾಗದೇ ಇದ್ದರೆ ರಾಜ್ಯಾಧ್ಯಕ್ಷರ ವಿರೋಧ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ರೀತಿಯ ಗೊಂದಲ ಇತ್ತು. ಹಾಗಾಗಿ ವಕಫ್ ಹೋರಾಟ ವಿಜಯಪುರ ಜಿಲ್ಲೆಯಲ್ಲಿ ಎರಡು ರೀತಿಯ ಟೀಮನ್ನು ಬಿಜೆಪಿಯಲ್ಲಿ ಅದನ್ನು ಇಲ್ಲಿ ಮಾಡಿರುವಂಥದ್ದು. ಕೆಲವರು ಯತ್ನಾಳ್ ಅವರ ಹೋರಾಟಕ್ಕೆ ಬೆಂಬಲವಾಗಿ ಅವ್ರ ಜೊತೆ ಬಂದರೂ ಸಹಿತ, ಅಂದರೆ ಆಂತರಿಕವಾಗಿ ಬಹಳಷ್ಟು ವಿರೋಧ ಇದ್ದರೂ ಸಹಿತ, ಕಳೆದ ಚುನಾವಣೆಯಲ್ಲಿ ಸಹಿತ ಇಬ್ಬರು ಪರಸ್ಪರ ವಿರೋಧವಾಗಿದ್ದರೂ ಸಹಿತ ಅವರು ರೈತ ಮೋರ್ಚಾ ಹೆಸರಿನಲ್ಲಿ ಹೋರಾಟ ಆಗಿದ್ದ ಕಾರಣಕ್ಕೆ ಬಂದು ಅದರಲ್ಲಿ ಪಾಲ್ಗೊಂಡರು. ಜೊತೆಗೆ ರಾಜ್ಯಾಧ್ಯಕ್ಷರು ಏನು ಕರೆ ಕೊಟ್ಟಿದ್ದರು ಅದರಲ್ಲೂ ಸಹಿತ ಪಾಲ್ಗೊಂಡು ಎರಡು ರೀತಿಯ ಮ್ಯಾಚನ್ನು ಮಾಡಿದರು. ಆದರೆ ಬಹುತೇಕರಿಗೆ ಒಂದು ರೀತಿ ಆತಂಕ ಇರುವಂಥದ್ದು, ಯಾರ ಮಾತನ್ನು ಕೇಳಬೇಕು ಅಂತೇಳಿ. ಯಾರ ಮಾತನ್ನು ಕೇಳಿದ್ರು ಸಹಿತ ಒಂದು ರೀತಿಯ ವಿರೋಧ, ಯಾವ ಕಡೆ ಹೋದ್ರೂ ಒಂದು ಕಡೆ ವಿರೋಧ ಇರೋದ್ರಿಂದಾಗಿ ಈ ವಕಫ್ ಹೋರಾಟದಲ್ಲಿ ಯಾವ ರೀತಿ ನಾವು ಗುರುತಿಸ್ಕೋಬೇಕು ಅನ್ನೋದೇ ಒಂದು ರೀತಿಯ ಗೊಂದಲ ಇಲ್ಲಿನ ಬಿಜೆಪಿ ನಾಯಕರಲ್ಲಿ ಉಂಟಾಗಿರುವಂಥದ್ದು. ಅದರಲ್ಲೂ ಏನು ರಾಷ್ಟ್ರೀಯ ಮಟ್ಟದಲ್ಲಿ ವಿಜಯಪುರ ಜಿಲ್ಲೆ ಚರ್ಚೆ ಆಗಿದ್ದ ಕಾರಣದಿಂದಾಗಿ ಯತ್ನಾಳ್ ಅವರು ಕರೆ ಕೊಟ್ಟಿದ್ದ ಹೋರಾಟದಲ್ಲಿ ಬಹಳಷ್ಟು ಜನ ಭಾಗಿಯಾಗಿದ್ದರು. ಅದಕ್ಕೆ ಮೂಲವಾಗಿ ರೈತ ಮೋರ್ಚಾ ಅಂತ ಹೆಸರು ಕೊಟ್ಟಿದ್ದ ಕಾರಣದಿಂದಾಗಿ, ಜೊತೆಗೆ ವಿಜಯಪುರ ನಗರ ಶಾಸಕರಾಗಿದ್ದ ಕಾರಣದಿಂದಾಗಿ ಬಹುತೇಕ ಪದಾಧಿಕಾರಿಗಳು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಆದರೆ ಎರಡನೇ ಬಾರಿ ಏನು ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಡೀತು, ಅದರಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಜನ ಭಾಗಿಯಾಗಲಿಲ್ಲ. ಅದು ಮತ್ತು ನಿರೀಕ್ಷಿತ ಸಮಯದಲ್ಲೂ ಸಹಿತ ಮುಗಿಲಿಲ್ಲ. ಸಂಜೆ 5 ಗಂಟೆ ನಂತರ ಅದನ್ನು ಮುಗಿಸ್ಬೇಕಾಗಿತ್ತು. 4:15ನೇ ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ಕಾರ್ಯಕ್ರಮವನ್ನು ಮುಗಿಸಿದ್ರು. ಹಾಗಾಗಿ ಎರಡನೇ ಬಾರಿ ನಡೆದಂಥ ಕಾರ್ಯಕ್ರಮ ಸ್ವಲ್ಪ ಮಟ್ಟಿಗೆ ಕಾಟಾಚಾರ ಅನಿಸಿದ್ರು ಸಹಿತ ನಿರೀಕ್ಷಿತ ಪ್ರಮಾಣದಲ್ಲಿ ಜನರು ಅದಕ್ಕೆ ಬೆಂಬಲ ವ್ಯಕ್ತಪಡಿಸಲಿಲ್ಲ. ಹಾಗಾಗಿನೇ ವಿಜಯಪುರ ಜಿಲ್ಲೆಯ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಇರುವಂಥದ್ದು, ನಾವು ಯಾರ ಹೋರಾಟದಲ್ಲಿ ಭಾಗಿಯಾಗಬೇಕಾಗಿರುವಂಥದ್ದು ಹೇಳಿ.